ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನನ್ನನ್ನು ಮಿಸ್ ಮಾಡ್ಕೊಂಡ್ರಾ? ಅಫ್ಕೋರ್ಸ್ ನಾನು ನಿಮ್ಮನ್ನ ತುಂಬ ಮಿಸ್ ಮಾಡಿಕೊಂಡೆ. ಮೋರ್ ದ್ಯಾನ್ 2 months 5 months ಅನಿಸುತ್ತೆ ವ್ಲಾಗೇ ಮಾಡ್ತಾ ಇರಲಿಲ್ಲ. ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದೆ. ಲಾಸ್ಟ್ ನಾನು ಪೋಸ್ಟ್ ಮಾಡಿದ್ದು ನವೆಂಬರ್ ಆರ್ ಸೆಪ್ಟೆಂಬರಲ್ಲಿ ಅನಿಸುತ್ತೆ. ಅದಾದಮೇಲೆ ವೀಡಿಯೋ ಪೋಸ್ಟ್ ಮಾಡ್ತಿರ್ಲಿಲ್ಲ, ಶಾರ್ಟ್ಸು ಆಗ್ತಾ ಇರಲಿಲ್ಲ. ತುಂಬ ಜನ ಕೇಳ್ತಿದ್ರಿ ಯಾಕೆ 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 ಅಂತ ಈ ವ್ಲಾಗಲ್ಲಿ ಹೇಳ್ತೀನಿ. ಈ ವ್ಲಾಗ್ ಫುಲ್ ನೋಡಿ. ಸೊ ಇವತ್ತು ಬಂದು ಥರ್ಸ್ಡೇ ಆಯಿತಾ. ಸೊ ವ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದೆ, ತುಂಬ ದಿನ ಆಗಿತ್ತು, ಹಾಗೆ ನಾನು ನಿಮ್ಮನ್ನ ತುಂಬ ಮಿಸ್ ಮಾಡಿಕೊಂಡೆ, ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮೋರ್ ದೆನ್ ನಾನು ಮನೇಲಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಅನ್ನೋಕ್ಕೆ ಇವತ್ತಿನ ಡೇ ಫುಲ್ ಮುಗ್ದೋಗ್ಬಿಟ್ಟಿದೆ. ನಾಳೆ ಏನಾಗುತ್ತೆ ಏನು ಅಂತ ತೋರಿಸ್ತೀನಿ. ಸೊ ನಾನು ವಾಟ್ಸ್ ಇನ್ ಮೈ ಡೇ, ಪ್ರೊಡಕ್ಟಿವ್ ಡೇ ಮಾಡ್ತೀನಿ. ಅದನ್ನು ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವಾಗಿಂದ ಐ ಪ್ರಾಮಿಸ್ ಯು, ನಾನು ವೀಕ್ಲಿಗೆ ಯಾವುದೇ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಸೊ ತಲೆಗೆ ಎಣ್ಣೆ ಹಚ್ಚಿದ್ದೀನಿ, ಅದು ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು. ಆ್ಯಂಡ್ ನನಗೆ ಸಿಗೋ ನನ್ನ ಫ್ರೆಂಡ್ಸ್ ಎಲ್ಲ ಕೇಳೋರು ವ್ಲಾಗ್ ಯಾಕೆ ಮಾಡ್ತಿಲ್ಲ ಅಂತ. ನಿಮಗೋಸ್ಕರ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೊಸ ಮೈಕ್ ತೊಗೊಂಡಿದ್ದೀವಿ. ಈ ಮೈಕ್ದೊಂದು ಸ್ಟೋರಿ ಇದೆ, ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ಇವಾಗ ನಾನು ಊಟ ಮಾಡ್ಕೊಂಡಿದ್ದೀನಿ. ಏನು ಊಟ ಮಾಡಿದೆ ಅಂದರೆ ಚಪಾತಿ ಆ್ಯಂಡ್ ಪಾಲಕ್ ಪನ್ನೀರ್ ತಿಂದಿದ್ದೆ, ತಿಂದಾಗಿದೆ. ಆ್ಯಂಡ್ ಇವಾಗ ನಾನು ಅಜ್ಜಿ ಮನೆಗೆ ಹೋಗಬೇಕು, ನಮ್ಮ ಅಜ್ಜಿ ನೋಡ್ಕೊಳ್ಳೋಕ್ಕೆ. ಅದನ್ನೆಲ್ಲ ನಾನು ವ್ಲಾಗ್ ಮಾಡಲ್ಲ ಇವಾಗಿಗೆ, ಸಾಕು, ಬಾಯ್. ಅಕಸ್ಮಾತ್ ಏನಾದರೂ ಇಂಪಾರ್ಟೆಂಟ್ ಇಲ್ಲ ಏನಾದರೂ ವ್ಲಾಗ್ ಮಾಡೋದು ಏನಾದರೂ ಇದ್ದರೆ ಮಾಡ್ತೀನಿ, ನೋಡ್ತಾಯಿರಿ. ಆ್ಯಂಡ್ ಈ ಸತಿ ಶಾರ್ಟ್ಸಲ್ಲಿ ಡೈಲಿ ಮಿನಿ ವ್ಲಾಗ್ ಮಾಡ್ತೀನಿ ಅಂತೀನಿ, ಮತ್ತೆ ಸೇಮ್ ಮಾಡ್ತಾಯಿಲ್ಲ. ಯಾಕಂದರೆ ನನಗೆ ಅಷ್ಟು ಎಡಿಟಿಂಗ್ ಎಲ್ಲ ಮಾಡ್ತೀನಿ, ಬಟ್ ಬೇಗ ಮರ್ತೋಗ್ತೀನಿ. ನಾನು ಏನಾದರೂ ವೀಡಿಯೋ ಮಾಡಬೇಕಾ, ಅದು ಆದಮೇಲೆ ಅನಿಸುತ್ತೆ ವ್ಲಾಗ್ ಮಾಡಬೇಕು ಅಂತ. ಸೊ ಈ ಥರ ಆಗಿ ನಾನು ವ್ಲಾಗ್ ಮಾಡ್ತಾಯಿರಲಿಲ್ಲ. ನೋಡೋಣ, ಈ ಸತಿ ತುಂಬ ಜನ ಹೇಳಿದ್ದಕ್ಕೆ ವ್ಲಾಗ್ ಮಾಡು. ಆ್ಯಂಡ್ ನನಗೂ ಇವಾಗ ಚಂದ ಸಬ್ಸ್ಕ್ರೈಬರ್ 700 ಸಮಥಿಂಗ್ ಪ್ಲಸ್ ಇದ್ದಾರೆ ಸಬ್ಸ್ಕ್ರೈಬರ್. ಸೊ 1000 ಸಬ್ಸ್ಕ್ರೈಬ್ ಮಾಡಿಬಿಡಿ. 1000 ಆದಮೇಲೆ ಡೈಲಿ ವ್ಲಾಗ್ ಅಂದರೆ ಸ್ಟಾರ್ಟ್ ಮಾಡ್ತೀನಿ, ಆಯಿತಾ. ಅಲ್ಲಿವರೆಗೂ ವೀಕ್ಲಿ ವ್ಲಾಗ್ ಮಾಡ್ತಿರ್ತೀನಿ. ಸೊ ನಾಳೆ ಹೇಗಿರುತ್ತೆ, ನಾಳೆ ಡೇ ಹೆಂಗಿರುತ್ತೆ. ಆ್ಯಂಡ್ ಫ್ರೈಡೇ ದೇವರ ವಾರ ನಾವು. ಆ್ಯಂಡ್ ಐ ಮೋಸ್ಟ್ ಟ್ರಸ್ಟ್ ದುರ್ಗಾ ಪರಮೇಶ್ವರಿ ಮತ್ತು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಂಡ್ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು ನಾಳೆ. ಏನೋ ಒಂದು ಸ್ವಲ್ಪ ಎವ್ರಿ ಫ್ರೈಡೇ ಹೋಗೋ ಥರ ಹೋಗಬೇಕು. ಆ್ಯಂಡ್ ಬನ್ನಿ ನಾಳೆ ಡೇ ಹೇಗಿರುತ್ತೆ ಅಂತ ನೋಡ್ತಾ ಇವಾಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ. ಏನು ಎಂಡ್ ಮಾಡಲ್ಲ, ಜಸ್ಟ್ ಇವತ್ತು ಥರ್ಸ್ಡೇ ನೈಟ್ನ ಬಾಯ್ ಅಂದು ಮಂಡೇ ಮಾರ್ನಿಂಗ್ ಸಿಗೋಣ. ಆ್ಯಂಡ್ ಮಂಡೇ ಮಾರ್ನಿಂಗ್ ತುಂಬ ಅರ್ಲಿ ಎದ್ದೊಳ್ತೀನೋ ಏನೋ ನೋಡೋಣ. ಬಾಯ್. ಸರ್ಕಲ್ ಮಾರಮ್ಮ ದೇವಸ್ಥಾನಕ್ಕೆ ಬಂದು ಪ್ರಸಾದ ತಿಂತಾಯಿದ್ದೀನಿ. ನಾನು ಒಬ್ಬಳೇ ಬಂದಿರೋದಿತ್ತು. ಸೊ ದೇವಸ್ಥಾನಕ್ಕೆ ಹೋಗಿದೆ. ಸೊ ದೇವಸ್ಥಾನದಲ್ಲಿ ನಾಳೆ ರುದ್ರಾಕ್ಷಿ ಸಿಕ್ಕಿದೆ. ಇಲ್ಲಿಂದ ನಾನು ಇವಾಗ ಡೈರೆಕ್ಟಾಗಿ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಬೇಕು, ಮಲ್ಲೇಶ್ವರ ಮಂದಿರಕ್ಕೆ. ಇದೆ ನನ್ನ ಗಾಡಿ. ಸೊ ಗಾಡಿ ಎತ್ಕೊಂಡು ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದೆ. ಸೊ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗ್ಬಂದೆ. ನಾನು ಎವ್ರಿ ಫ್ರೈಡೇಸ್ ಹೋಗ್ತೀನಿ. ಈ ಥರ ಇದೆ, ಮಸ್ತಾಗಿ ಅನಿಸುತ್ತಲ್ವ, ಪಾಸಿಟಿವ್ ಬರುತ್ತೆ. ಆ್ಯಂಡ್ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ನಾನು ಹೋಗ್ತೀನಿ. ಸೊ ನನಗೂ ಬರೋಕ್ಕಾಗಲ್ಲ ಅಂದರೆ ನಾನು ಬರಗಂಟೆಗೆ ಹೋಗ್ತೀನಿ, ಬರಗಂಟೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತೀನಿ. ಬಟ್ ಇಲ್ಲಿ ಜಾಸ್ತಿ ಬರೋದು ನಮ್ಮಮ್ಮ. ನಾನು ಬರ್ತೀನಿ, ಬಟ್ ನಮ್ಮಮ್ಮ ಜಾಸ್ತಿ ಬರ್ತಾರೆ. ನಾನು ಅಲ್ಲಿಂದ ಡ್ರೈವ್ ಮಾಡ್ಕೊಂಬರ್ಬೇಕು. ನಮ್ಮಮ್ಮ ಕೆಲಸಕ್ಕೆ ಜಾಸ್ತಿ ಬರೋಲ್ಲ. ಆ್ಯಂಡ್ ನಮ್ಮಮ್ಮ ವಾರ್ನ್ ಮಾಡಿದ್ರು, ಈ ಫ್ರೈಡೇ ನೀವು ದೇವಸ್ಥಾನಕ್ಕೆ ಬರಲೇಬೇಕು, ಹೋಗಿ ಪೂಜೆ ಮಾಡಿಸ್ಕೊಂಬಂತ. ಸೊ ನಮ್ಮಮ್ಮ ಹಾಸ್ಪಿಟ್ಲಲ್ಲಿದ್ದಾರೆ ನಮ್ಮ ಅಜ್ಜಿ ಜೊತೆ. ಸೊ ಅದಕ್ಕೆ ನಾನು ಒಬ್ಬಳು ಇಷ್ಟ ಹೋಯ್ತು. ಊಟ ಮಾಡ್ದಂಗೆ ಬಂದುಬಿಟ್ಟಿದ್ದೆ, ನಾಷ್ಟನೂ ಮಾಡಿರಲಿಲ್ಲ. ಡೈಲಿ ಇಷ್ಟೊತ್ತಲ್ಲಿ ಜಿಮ್ಗೆ ಹೋಗಿ ಬಂದು ಒಂದು ನೀರು ತಿಂದ್ಕೊಂಡು ಅನ್ಕೋತಾ ಇರೋಳು
ದೇವಸ್ಥಾನ ಬಂದಿರೋದು ಫುಲ್ ಸುಸ್ತಾಗೋಯ್ತು. ಸೊ ಈ ಥರ ಕಾಣಿಸ್ತಾ ಇದೆ. ನಾನು ವ್ಲಾಗ್ ಮಾಡಬೇಕಲ್ಲ, ಇದೇ ಥರ ಎವ್ರಿ ಫ್ರೈಡೇಸ್ ನಾನು ವ್ಲಾಗ್ ಮಾಡಿದ್ರೆ ನಿಮಗೆ ಬೇರೆ ದೇವಸ್ಥಾನನೇ ಕಾಣಿಸ್ತು. ಸೊ ಮಾಡ್ತೀನಿ ವ್ಲಾಗು. ಹಾಗೆ ನೀವು ಎಷ್ಟು ಚೆಂದ ನನಗೆ ರೆಸ್ಪಾನ್ಸ್ ಬರುತ್ತೋ ಅಷ್ಟು ಚೆಂದ ವೀಡಿಯೋಸ್ ಮಾಡ್ತೀನಿ. ನಮ್ಮ ಅಕ್ಕ ಜೊತೆ ಬರ್ತೀನಿ ಪ್ರತಿ ಸತಿ. ಅಕ್ಕನೂ ಬಂದಿಲ್ಲ, ಒಬ್ಬಳೇ ಅಲ್ಲಿಂದ ಡ್ರೈವ್ ಮಾಡ್ಕೊಂಡ್ಬಂದು ಸುಸ್ತಾಗೋಯ್ತು. ನಮ್ಮ ಅಮ್ಮನ ಹತ್ರ ಹೋಗಬೇಕು. ನಮ್ಮಮ್ಮನ ಹತ್ರ ಹೋಗಿ ನಮ್ಮ ಅಜ್ಜಿ ನಮ್ಮಮ್ಮನ ಮಾತಾಡ್ಸ್ಕೊಂಡು ನಮ್ಮ ಮನೆ ಕಡೆ ಪಯಣ. ತುಂಬ ಚೆನ್ನಾಗಿದೆ, ಏನಾಗುತ್ತೆ ಮಲ್ಲೇಶ್ವರಂ ಒಂಥರ ಇದಕ್ಕೆ ಚೆನ್ನಾಗಿದೆ. ಬಿಸಿಲಿದ್ರೆ ಇರಬೇಕು ಅನ್ಸುತ್ತೆ, ಚೆನ್ನಾಗಿದೆ. ಸೊ ಹಾಸ್ಪಿಟ್ಲಿಗೆ ಬಂದಿದ್ದೀನಿ, ಅಜ್ಜಿ ಹತ್ರ ಹೋಗಬೇಕು. ನಮ್ಮಮ್ಮನ ಹತ್ರ ಸ್ವಲ್ಪ ಇಸ್ಕೊಂಡು ಹೋಗಬೇಕು. ಇಸ್ಕೊಂಡು ಅದನ್ನು ಫುಲ್ ನಾವು ಡೀಟೇಲಾಗಿ ಹೇಳ್ತೀವಿ. ಫೋನಲ್ಲಿ ಕ್ಲಾರಿಟಿನೇ ಇಲ್ಲ, ಚೆನ್ನಾಗಿರೋ ಫೋನ್ ತೊಗೋಬೇಕು ಫಸ್ಟ್. ಚೆನ್ನಾಗಿರೋ ವೀಡಿಯೋಸ್ ಬೇಕು ಅಷ್ಟೇ. ಬನ್ನಿ ಹೋಗೋಣ. ಸಿಸ್ಟರ್ ಆಚೆ ಹೋಗಿದ್ದಾರೆ. ಅದಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡುವ, ಹಾಸ್ಪಿಟ್ಲಿಗೆ ಬಂದು ಇರೋರೆಲ್ಲ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ಗೆ ಬಿಟ್ಕೊಂಡು ಗಾಡಿಯನ್ನು ಮಾಡ್ಕೊಂಡು ಬಾಡಿಗೆ ಎನರ್ಜಿ ಇರುತ್ತೆ. ಇದೆ ಡೋಂಟ್ ನೋ ಮಮ್ಮಿ, ವೆಯ್ಟ್ ನೋಡಲ್ಲ. ನಾನು ಅರೌಂಡ್ 67 kg ಇದೆ. ಸೊ ವೆಯ್ಟ್ ಲಾಸ್ ಮಾಡಿ ಅದು ಮಾಡಿ ಅನ್ನೋದಕ್ಕೆ ವ್ಲಾಗ್ ಮಾಡೋಕ್ಕೆ ಮಾಡ್ತಾಯಿದ್ದೆ. ಸೊ ಏನಕ್ಕೆ ವ್ಲಾಗ್ ಮಾಡ್ತಿದ್ದಿಲ್ಲ ನಾನು ಅಂದರೆ ದ ಒನ್ ಥಿಂಕ್ ಏನಾಗಿತ್ತು ಅಂದರೆ ನೀವು ತುಂಬ ಫ್ಯಾಟ್ ಆಗ್ತದೆ, ಫೇಸ್ ಫ್ಯಾಟ್. ಓಕೆ, ಇದು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಐ ಫೀಲ್ ಬಿಕಾಸ್ ನಾನು ಬ್ಯಾಕ್ ಕ್ಯಾಮ್ರಲ್ಲಿ ಮಾಡಿದ್ರೆ ಏನು ಅಂತ ಕಾಣಿಸೋದೆ. ಓಕೆ, ವ್ಲಾಗ್ ಮಾಡ್ತಿರ್ಲಿಲ್ಲ ಅಂದರೆ ದ ಫಸ್ಟ್ ರೀಸನ್ ಇಸ್ ನನ್ನ ಫೇಸ್ ತುಂಬ ಫ್ಯಾಟ್ ಆಗಿತ್ತು. ಇಟ್ಸ್ ಅರೌಂಡ್ 4 years ಅರೌಂಡ್ 4 years to 2020 ಅರೌಂಡ್ ಸಮಥಿಂಗ್ ವೆಯ್ಟ್ ಗೇನ್ ಆಗಿದೆ. ತುಂಬ ವೆಯ್ಟ್ ಗೇನ್ ಆಗಿದ್ದರಿಂದ ಫೇಸ್ ಫ್ಯಾಟ್ ಆಗಿತ್ತು, ಬಾಡಿ ಫ್ಯಾಟ್ ಆಗಿತ್ತು. ವ್ಲಾಗ್ ಮಾಡೋದೆಲ್ಲ ಅದರಲ್ಲಿ ಫೇಸ್ ಫ್ಯಾಟಿಂದ ನನಗೆ ವ್ಲಾಗ್ ಮಾಡಿರೋದು ಯಾವುದನ್ನು ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಒಂಥರ ನನಗೆ ಇನ್ಸಲ್ಟ್ ಏನೋ ಅಂತಾರಲ್ಲ ಆ ಥರ ಫೀಲ್ ಆಗ್ತಿತ್ತು. ಬೇಡ ವ್ಲಾಗ್ ಮಾಡೋದೆಲ್ಲ ಒಂಥರ ಕಾಣಿಸ್ತಿದೆ. ಅದಕ್ಕೆ ಐ ಟೇಕ್ ಅ ಬ್ರೇಕ್ ಫಾರ್ ವ್ಲಾಗಿಂಗ್, ಫೋಟೋಸ್ ರೀಲ್ಸ್ ಏನು ಮಾಡ್ದಂಗೆ ಅರೌಂಡ್ 3 months. ನನಗೆ ಪರ್ಸ್ನಲ್ ಟ್ರೈನರ್ ಆಗಿರೋದು ಅದನ್ನೆಲ್ಲ ಸಪ್ರೇಟಾಗಿ ವ್ಲಾಗ್ ಮಾಡ್ತೀನಿ. ಸೊ ನಂಗೆ ಪರ್ಸ್ನಲ್ ಟ್ರೈನರ್ ಯಾರ್ಯಾರಿದ್ರು, ನಾನು ಯಾರ ಟ್ರೈನ್ ತೊಗೊಂಡೆ, ಸೊ ನಾನು ಇಷ್ಟು ವೆಯ್ಟ್ ಲಾಸ್ ಆಗುತ್ತೆ. ಏನು ನೀವು ಹಳೆಯ ವ್ಲಾಗ್ಸ್ ನೋಡಿ. ಸೊ ನನ್ನ ಫೇಸ್ ಫುಲ್ ಫ್ಯಾಟ್ ಇತ್ತು. ಒಂಥರ ನನಗೆ ಅದು ಯಾವ ಫೇಸ್ ಫ್ಯಾಟ್ ಇದ್ದು ನಾನು ಅನ್ನೋಂಗಿದ್ದೆ. ಬಟ್ ಇವಾಗ ಆ ಟ್ರೈನರ್ ಹತ್ರ ತೊಗೊಂಡ್ಮೇಲೆ ತುಂಬ ಸಣ್ಣಾಗಿದ್ದೀನಿ. ಸೊ ಯಾರು ನನಗೆ ಟ್ರೈನ್ ಮಾಡಿದ್ದು, ಯಾರು ನನಗೆ ಈ ಥರ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡಿದ್ದು, ನಾನೇನೇನು ತಿಂದೆ, ಸೊ ನನಗೆ ಏನೇನು ಪ್ರಾಬ್ಲಮ್ ಆಯಿತು, ಆ ಪ್ರಾಬ್ಲಮ್ಸ್ ಆಗಿದೆ. ಪ್ರಾಬ್ಲಮ್ ಅದು ತುಂಬಾ ಆಗಿದೆ. ಅದನ್ನೆಲ್ಲ ಅದಕ್ಕೆ ಅದರದ್ದು ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ನನ್ನ ಪರ್ಸ್ನಲ್ ಟ್ರೈನರ್ ಯಾರಾಗಿದ್ದು ಏನು ಅಂತ. ಸೊ ಈ ವ್ಲಾಗ್ ಸುಮ್ಮನೆ ರ್ಯಾಂಡಮ್ ಆಗಿ ಪ್ರೊಡಕ್ಟಿವ್ ಡೇ ಅಂತ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಜಿಮ್ಗೆ ಹೋಗಿಲ್ಲ, ಇವಾಗ ಜಿಮ್ಗೆ ಹೋಗೋದು ಸಾಯಂಕಾಲ. ಸೊ ದೇವಸ್ಥಾನಕ್ಕೆ ಬಂದೆ. ಆ್ಯಂಡ್ ನಮ್ಮ ಅಜ್ಜಿಗೆ ಪ್ರತಿ ವೀಕಲ್ಲಿ 3 days ಸಮಥಿಂಗ್ ಇದಿರುತ್ತೆ, ಡಯಾಲಿಸಿಸ್ ಎವ್ರಿ ವೀಕ್ ಇರುತ್ತೆ. ಸೊ ಅದಕ್ಕೆ ನಮ್ಮಮ್ಮ ಬಂದಿರ್ತಾರೆ. ಸೊ ನಮ್ಮಮ್ಮನ ಮಾತಾಡಿಸ್ಕೊಂಡು ಹಾಗೆ ದಕ್ಷಿಣಲ್ಲಿ ನಮ್ಮ ಅಜ್ಜಿಗೆ ನಮ್ಮಮ್ಮಗೆ ಪಾರ್ಸಲ್ ತೊಗೊಂಡೋಗ್ಬೇಕು ಊಟ. ಅದನ್ನು ತೊಗೊಂಡು ನಾನು ಮಾತ್ರ ಎಲ್ಲೇ ತಿಂತೀನಿ, ಇಲ್ಲಾಂದರೆ ನಾನು ಮನೆಗೆ ಹೋಗ್ತೀನಿ. ಇವತ್ತು ಜಂಕ್ ಡೇ ಆಗೋದಾಯಿತು. ಯಾಕಂದರೆ ಆಚೆ ಬಂದರೆ ಜಂಕ್ ಡೇ ಆಗುತ್ತೆ. ಮನೇಲಿದ್ದರೆ ವೆಯ್ಟ್ ಲಾಸ್ ಅಂತ ತಲೆಯಲ್ಲಿರುತ್ತೆ. ಅದಕ್ಕೆ ಏನೂ ತಿನ್ನಲ್ಲ.
ಅದರದೇ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ನಾನು. ಏನು ತಿಂದು ನಾನು ಸಣ್ಣ ಆದೆ, ಏನೇನು ಮಾಡಿದೆ, ಏನೇನಾಯಿತು, ನಮ್ಮ ಮನೇಲಿ ಯಾವ ಥರ ರೆಸ್ಪಾನ್ಸ್ ಮಾಡಿದ್ರು ಇದಕ್ಕೆ ಅಂತ ಅದರದೇ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಬಟ್ ಇವಾಗಲೇ ಮಾಡೋಲ್ಲ, ನಂಗೆ ಇನ್ನೂ ವೆಯ್ಟ್ ಲಾಸ್ ಆಗಬೇಕು. ಲೈಕ್ ನಾನು ಇನ್ನೂ ಸಣ್ಣ ಆಗಬೇಕು. 12 kg ಏನೋ ಸಣ್ಣ ಆಗಿದ್ದೀನಲ್ಲ. ಸೊ ಇನ್ನು ಆದಮೇಲೆ ನಿಮಗೆ ವಿಡಿಯೋ ಮಾಡಿದೆ. ಈ ವೀಕಲ್ಲಿ ಇಲ್ಲ ನೆಕ್ಸ್ಟ್ ವೀಕಲ್ಲಿ ವಾಟ್ ಐ ಈಟ್ ಇನ್ ಅ ಡೇ ಮಾಡೋಣ. ವ್ಲಾಗ್ ಮಾಡೋದು ಏನು ಕಷ್ಟ ಆಗಿತ್ತು ಅಂತ ನಾನು ನಿಮಗೆ ಹೇಳಿದ್ದೀನಿ. ಫೇಸ್ ಫ್ಯಾಟ್ ಅದು ಇದು ಪ್ರಾಬ್ಲಮ್ಸಿಂದ ಮಾಡ್ತಿರಲಿಲ್ಲ. ಸೊ ಇವಾಗ ವ್ಲಾಗ್ ಮಾಡೋಕ್ಕೆ ನನಗೆ ಕಾನ್ಫಿಡೆನ್ಸ್ ಬಂದಿದೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಮಾಡು ವ್ಲಾಗ್ ಅನ್ನೋ ಇದಿದೆ. ಮೈಕು ಇದೆ, ಬಟ್ ಇಲ್ಲಿ ಮೈಕೆಲ್ಲ ಏನು ತೊಗೊಂಬರಲ್ಲ. ಅಂದರೆ ನಾವು ಎಲ್ಲರೂ ಕಳೆದಾಗ್ತೀವಿ ಅನ್ನೋದು ಭಯದಿಂದ. ಬಿಕಾಸ್ ನಾನು ಒಬ್ಬಳದೇ ಅಲ್ಲ ಮೈಕು, ನಮ್ಮ ಅಕ್ಕಂದು ಸೇರಿಸಿದೆ, ಇಬ್ಬರು ಹಾಫ್ ಅಮೌಂಟ್ ಅಂತ ಆಗಿದೆ. ಆ್ಯಂಡ್ ನಮ್ಮ ಅಕ್ಕಂದು ವ್ಲಾಗ್ ಚಾನಲ್ ಇದೆ, ಸಿರಿ ಪಿರಿ ವ್ಲಾಗ್ಸ್ ಅಂತ. ಅವಳದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ನನ್ನ ವ್ಲಾಗಲ್ಲಿ ಯಾಕೆ ಅವಳು ಜಾಸ್ತಿ ಕಾಣಿಸ್ತಾ ಇಲ್ಲ ಅಂತ ಕೇಳಬೇಡಿ. ಬಿಕಾಸ್ ಅವಳದೇ ಸಪ್ರೇಟಾಗಿ ವ್ಲಾಗು ಸಮಥಿಂಗ್ ಆ್ಯಂಡ್ ಅವಳು ಮಾಡ್ತಾ ಇದ್ದಾಳೆ. ಬಟ್ ಅವಳಿಗೆ ವ್ಲಾಗ್ ಪೋಸ್ಟ್ ಮಾಡೋಣ, ಲೈಕ್ ವ್ಲಾಗ್ಸ್ ಮಾಡೋಣ ಅಂತಲೇ ಇಬ್ಬರು ಕ್ಯಾಮ್ರಾ ಎಲ್ಲ ದುಡ್ಡು ಹಾಕಿ ತೊಗೊಂಡಿದ್ದೀವಿ. ನೋಡೋಣ ಇದು ಯಾವ ಥರ ಗೊತ್ತಿಲ್ಲ. ಸೊ ಅಲ್ಲಿಂದ ನೆಕ್ಸ್ಟ್ ವಿ ಗೋ ಟು ದಕ್ಷಿಣದಿಂದ ಮನೆಗೆ ಹೋಗೋಣ. ಆಮೇಲೆ ಸಾಯಂಕಾಲ ಜಿಮ್ ಅದು ಇದು ಇದೆ. ದಕ್ಷಿಣಕ್ಕೆ ಬಂದಿದ್ದೀನಿ. ದಕ್ಷಿಣಕ್ಕೆ ಬಂದಿದ್ದೀನಿ. ಸೊ ಊಟ ಪಾರ್ಸಲ್ ಮಾಡಿಸ್ಕೊಟ್ಟಿಲ್ಲ. ಸೊ ನಾನು ನನಗೆ ಇಷ್ಟಲ್ಲಿ ಹೈಡ್ರೇಟೆಡ್ ಆಗಿರ್ಬೇಕಲ್ಲ, ಈಸಿಯಾಗಿ ಕುಡಿತಾಯಿದ್ದೀನಿ. ಸುಸ್ತಾಗುತ್ತೆ ಈ ಟ್ರಾವೆಲಿಂಗೇ ಒಂಥರ ಸುಸ್ತು. ನನ್ನ ವಾಯ್ಸನ್ನು ರೀಚ್ ಆಗ್ತಿದೆ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಟೈಮಿಂದ ಮೈಕ್ ಹಾಕ್ಕೊಳ್ಳೋದು ಹಾಕ್ಬೋದು. ಈ ಒಂದು ಸತಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮಿಂದ ಹಾಕೋತೀನಿ. ಸೊ ಮಜ್ಜಿಗೆ ಕುಡಿದು ಮನೆಗೆ ಹೋಗ್ಬಿಡಿ. ಬಾಯ್. ಸೊ ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಮನೆಗೆ ಬಂದೆ. ನಮ್ಮ ಅಜ್ಜಿ ಮನೆಯಲ್ಲೇ ಊಟ ಮಾಡ್ಕೊಂಬಂದೆ. ಪಾರ್ಸೆಲ್ ತೊಗೊಂಡೋಗಿದೆ ದಕ್ಷಿಣ ಅಲ್ವಾ. ಸೊ ಅಲ್ಲೇ ಕುತ್ಕೊಂಡು ಊಟ ಮಾಡಿದೆ. ಇಲ್ಲಿ ನೋಡಿ ನಮ್ಮ ಲಡ್ಡು. ಸೊ ಲಡ್ಡು ಬೊಗಳ್ತಾ ಇದ್ಲು ಜಾಸ್ತಿ ಇವತ್ತು ಅಂತ, ತುಂಬ ತೆಗಿನಾಗಿತ್ತು ಅಂತ ಕ್ಯಾಲ್ಶಿಯಂ ಬೋರ್ಡ್ ಆರ್ಡ್ರ್ ಮಾಡಿದೆ. ಹಾಗೆ ಗ್ರೋಸರಿ ಇರಲಿಲ್ಲ, ನಮ್ಮಮ್ಮ ಅಜ್ಜಿ ಮನೇಲಿರೋದ್ರಿಂದ ಆರ್ಡ್ರ್ ಮಾಡಿದ್ದೆ. ಇದು ಕೊಡ್ತೀನಿ ನೋಡಿ, ಕೊಡುವವರೆಗೂ ಸುಮ್ಮನೆ ಇರಲ್ಲ. ನಂದು ಲಡ್ಡು ಬೋರ್ಡ್ ಈ ಥರ ತೋರಿಸ್ತೀನಿ, ತೆಗಿಯೋವರೆಗೂ ಬಿಡಲ್ಲ. ದಿಸ್ ಇಸ್ ದ ಒನ್ ಪ್ರಾಬ್ಲಮ್. ಅವಳ ಪ್ರಾಬ್ಲಮ್ ಏನಂದರೆ ತೆಗೆದುಬಿಡ್ಬೇಕು. ಬಿಸಿಲು ಒಂದು ಸ್ವಲ್ಪ ಆಚೆ. ಲೈಕ್ ಇವಾಗ ಒಬ್ಬರು ಸ್ವಿಗ್ಗಿ ಆರ್ಡ್ರ್ ಕೊಡೋಕ್ಕೆ ಬಂದಿದ್ರು ಡೆಲಿವರಿ. ಶೀಸ್ ಅ ವುಮೆನ್. ಲೈಕ್ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತಿದ್ದೆ, ಬಟ್ ಐ ಡೋಂಟ್ ಫೀಲ್ ಅದು ವೀಡಿಯೋ ಮಾಡ್ಕೊಳ್ಳೋ ಅಂತ. ಬಿಕಾಸ್ ಕೆಲವೊಬ್ಬರಿಗೆ ಅವ್ರಿಗೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ. ನಾವು ವೀಡಿಯೋ ಮಾಡಿ ಅದನ್ನು ವೈರಲ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಸೊ ವುಮೆನ್ ಆಗಿ ಅವರು ಬೈಕ್ ಬೈಕ್ ಇವಾಗ ಮಾತಾಡೋಕ್ಕೆ ಬಿಡ್ತಾಯಿಲ್ಲ, ಬೈಕ್ನ ರೈಡ್ ಮಾಡ್ತಿದ್ದಾರೆ. ಆ್ಯಂಡ್ ಇವನ್ ನನಗಿಂತ ಚಿಕ್ಕವಳು ಅನಿಸುತ್ತೆ, ನನಗಿಂತ ಚಿಕ್ಕವಳು ಅನಿಸುತ್ತೆ. ಸೊ ಅವ್ರು ಇಷ್ಟು ಚಂದ ಅಂದರೆ ಅವರೆಲ್ಲ ಆರ್ಡ್ರ್ ಕೊಡೋಕ್ಕೆ ಹಿಂಗೆ ನಾನೇ ಎಲ್ಲ ಮಾಡ್ಬೋದು ಅಂತ ತೋರಿಸ್ಕೊಡ್ತಿದ್ದಾರೆ ಅನ್ನೋ ಒಂದು ನನಗೆ ಫೀಲ್ ಆಯಿತು. ಹಾಗೆ ನನ್ನ ಕೈಯಲ್ಲಿ ಏನಾಗುತ್ತೆ ನಾನು ಅದನ್ನು ಕೊಟ್ಟಿದ್ದೀನಿ. ಹಾಗೆ ಮೆನ್ಸ್ ಏನಾದರೆ ಇಲ್ಲ, ಮೆನ್ಸ್ ಆ್ಯಂಡ್ ಮೆನ್ಸ್ ಡಿಫ್ರೆನ್ಸ್ ಹೇಳ್ತಾ ಇಲ್ಲ. ಜಸ್ಟ್ ಯಾರು ನಿಮ್ಮ ಸ್ವಿಗ್ಗಿ ಡೆಲಿವರಿ ಕೊಡೋರು ಬರೋರು ಅವ್ರನ್ನ ಸ್ಮೈಲಿಂಗ್ ಫೇಸಿಂದ ಮಾತಾಡಿಸಿ. ಸೊ ಅವ್ರಿಗೂ ಖುಷಿ ಆಗುತ್ತೆ ಕೊಡೋಕ್ಕೆ. ಲೈಕ್ ಅವರಷ್ಟು ದೂರದಿಂದ ಬಂದಿರ್ತಾರೆ, ನಾವು ಆರ್ಡ್ರ್ ಇಸ್ಕೊಳ್ಳುವಾಗ ನಾವು ಒಂಥರ ಮುಖ ಮಾಡಿದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ. ಸೊ ಐ ಫೀಲ್ ಚೆನ್ನಾಗಿ ಮಾತಾಡಿಸ್ಬೇಕು ಅವ್ರನ್ನ. ಸ್ಮೈಲಿಂಗ್ ಫೇಸ್ ಆಗಿದ್ದರೆ ಅವ್ರಿಗೂ ಒಂಥರ ಆ ಡೇ ಖುಷಿ ಆಗುತ್ತೆ ಅಲ್ವಾ, ಅಷ್ಟೇ. ಸೊ ಜಿಮ್ಗೆ ಹೋಗಬೇಕು, ಟೈಮ್ ಆಯಿತು 4:15. ಸೊ ಅದನ್ನೆಲ್ಲ ನಾನು ಊಟದ್ದೆಲ್ಲ ಏನು ತೋರಿಸ್ತಾ ಇಲ್ಲ ನಿಮಗೆ, ಯಾಕಂದರೆ ನಾನು ಅದನ್ನೇ ಒಂದು ಸಪ್ರೇಟ್ ವ್ಲಾಗ್ ಮಾಡೋಣ ಅಂತ. ಸೊ ಇವಾಗ ಝೀರೋ ಚಾಕ್ಲೇಟ್ ಐಸ್ ಕ್ರೀಮ್ ತಿಂದು, ಲೈಕ್ ಚಾಕ್ಲೇಟ್ಸ್ ಎಲ್ಲ ತಿನ್ನಲ್ಲ, ಐಸ್ ಕ್ರೀಮ್ ತಿಂದು ಬಿಸಿಲಲ್ವ, ಐಸ್ ಕ್ರೀಮ್ ತಿಂದು ರೆಡಿ ಆಗ್ತೀನಿ. ಬಾಯ್.